ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿ. ಸಿದ್ದು ಪರ ಬ್ಯಾಟ್ ಬೀಸಿದ ಬಸವ ಧರ್ಮಪೀಠ ಪೀಠಾಧ್ಯಕ್ಷ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿ. ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಬಸವ ಧರ್ಮಪೀಠ ಪೀಠಾಧ್ಯಕ್ಷರು. ಇನ್ನು 2.5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರಲಿ. ದಕ್ಷೆ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಪೀಠಾಧ್ಯಕ್ಷೆ ಸಿದ್ದರಾಮಯ್ಯ ದೇವರಾಜು ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ. ನಿಷ್ಠೆಯಿಂದ ಸಿದ್ದರಾಮಯ್ಯ ಕೂಡ ಕೆಲಸ ಮಾಡಿದ್ದಾರೆ. ಬಸವಣ್ಣವರ ಬಗ್ಗೆ ಅಪಾರ ಭಕ್ತಿ ಶ್ರದ್ಧೆ ಇಟ್ಟುಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ಬದ್ಧರಾಗಿ ನಡೆದುಕೊಂಡು ಬರ್ತಿದ್ದಾರೆ. ಇವರೇ 5 ವರ್ಷ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ ಅಂತ. ಡಿಕೆ ಶಿವಕುಮಾರ್ ಕೂಡ ಒಳ್ಳೆಯ ಕಾರ್ಯವನ್ನ ಮಾಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒಳ್ಳೆಯ ಅನುಭವ ಇದೆ. ಸಿದ್ದರಾಮಯ್ಯನವರೇ 2 ವರ್ಷ ಪೂರ್ತಿ ಮುಗಿಸಲಿ. ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಸಿಎಂ ಕುರ್ಚಿ ಕಾದಾಟ, ಕುರ್ಚಿ ಕದನ ಈಗಾಗಲೇ ರಾಜಕೀಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಅದಕ್ಕೆ ಸಿಎಂ ಪರ ಬೆಂಬಲಿಗರು ಕೂಡ ಸಾಕಷ್ಟು ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಅದೇ ರೀತಿಯಾಗಿದೆ. ಈಗ ಮತ್ತೆ ಬಾಗಲಕೋಟೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಪೀಠಾಧ್ಯಕ್ಷೆ ಧರ್ಮ ಪೀಠಾಧ್ಯಕ್ಷೆ ಆದಂತ ಗಂಗಾದೇವಿ ಇದೀಗ ಸಿಎಂ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ಸಿಎಂ ಆಗಿರುವಂತಹ ಶರಣರಾದಂತಹ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸು ಕಾಲದಲ್ಲಿ ಅವ್ರು ಏನ್ ಕಾರ್ಯ ಮಾಡಿದ್ರೋ ಅದೇ ತರ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣನವ್ರ ಬಗ್ಗೆ ಅಪಾರವಾದಂತ ಭಕ್ತಿ ನಿಷ್ಠೆ ಶ್ರದ್ಧೆಯನ್ನಿಟ್ಟುಕೊಂಡು ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ನಾನು ಬಸವ ತತ್ವದ ಅನುಯಾಯಿ, ಬಸವಣ್ಣರ ಅಭಿಮಾನಿ ಅನ್ನುವ ಮಾತನ್ನ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇದ್ರು ಕೂಡ ನಾ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗ ಯಾರು ಏನು ಅನ್ನೋದನ್ನ ನಮಗೆ ಎಲ್ಲರೂ ಅಷ್ಟೇ ನಮಗೆ, ಆದ್ರೂ ಕೂಡ ಇವರು ಒಂದು ಬದ್ಧರಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತಂದಾಗ ಇವರೇ 5 ವರ್ಷ ಪೂರ್ತಿ ಅವರು ಮಾಡ್ಲಿ ಅನ್ನುವುದೇ ನಮ್ಮೆಲ್ಲರ ಅಭಿಪ್ರಾಯ. ಅಂದಾಗ ಇವರು ಡಿಕೆಶಿನೂ ಕೂಡ ಒಳ್ಳೆಯವರೇ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಇವ್ರು ಮಾಡ್ತಾ ಇದಾರಲ್ಲ, ಈಗಾಗ್ಲೇ ಅನುಭವ ಇದೆ, ಇವರಿಗೆ ಅನುಭವ ಇರೋದರಿಂದ